ನಾವೆಲ್ಲ ಸೀರಿಯಲ್ಗಳನ್ನ ನೋಡ್ತಾ ಹೋದ್ರೆ ಎಲ್ಲ ಸೀರಿಯಲ್ ಇದು ಎಲ್ಲ ಪ್ರಾಜೆಕ್ಟ್ಗಳನ್ನ ತಗೊಂಡ್ರು ಅಲ್ಲಿ ವುಮೆನ್ ಓರಿಯೆಂಟೆಡ್ ಸೀರಿಯಲ್ಗಳೇ ತುಂಬ ನಾವು ನೋಡ್ತೀವಿ. ಯಾವಾಗ ನೋಡಿದ್ರು ಐ ಮೀನ್ ಜಾಸ್ತಿ ಹೀರೋಯಿನ್ನ ಜಾಸ್ತಿ ಹೈಪ್ ಮಾಡೋದು. ಹೌದು, ಸಿನಿಮಾಗಳಲ್ಲಿ ಬೇರೆ ಥರ ಇರುತ್ತೆ, ಸೀರಿಯಲ್ಗಳಲ್ಲಿ ಬೇರೆ ಥರ ಇರುತ್ತೆ. ಬಟ್ ಇದು ಮೆನ್ ಸೆಂಟ್ರಿಕ್ ಒಂದು ಕರ್ಣ ಅನ್ನೋದು ಅನ್ಸುತ್ತೆ. ಸೊ ಒಂದು ಸ್ವಲ್ಪ ಬೇಸ್ ಬೇರೆ ಎಲ್ಲ ಸೀರಿಯಲ್ಗಿಂತ ಹೋಲಿಸಿದ್ರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬರೋದು. ಸೊ ಈ ಥರ ಪ್ರಾಜೆಕ್ಟ್ಗಳು ಎಷ್ಟು ಮುಖ್ಯ ಆಗುತ್ತೆ, ಬಿಕಾಸ್ ವುಮೆನ್ ಓರಿಯೆಂಟೆಡ್ ಪ್ರಾಜೆಕ್ಟ್ಗಳನ್ನೇ ಮಾಡ್ತಾ ಹೋದ್ರೆ ಅದೇ ರೀತಿಯಾದಂತಹ ಕತೆ, ಅದೇ ರೀತಿಯಾದಂತಹ ಪಾತ್ರಗಳು. ಸೊ ಕರ್ಣ ಎಷ್ಟು ಡಿಫ್ರೆಂಟ್ ಆಗುತ್ತೆ. ನಾನು ಭವ್ಯ ಆಕ್ಚುಲಿ ಅಲ್ಲಿ ಕುತ್ಕೊಂಡು ಅದೇ ಮಾತಾಡ್ತಾ ಇದ್ವಿ. ನಾವು ಮಾಡಿದೀವಿ, ನಾವು ವುಮೆನ್ ಸೆಂಟ್ರಿಕ್ ಈಗ ಮಾಡ್ಬಿಟ್ಟಿದೀವಿ ಅಂಡ್ ನಮಗೆ ಗೊತ್ತು ಅಲ್ಲಿ ಏನ್ ವರ್ಕ್ ಆಗುತ್ತೆ ಏನ್ ವರ್ಕ್ ಆಗಲ್ಲ ಅಂತ. ವಿ ಶುಡ್ ಮೂವ್ ಫಾರ್ವರ್ಡ್ ಅಂಡ್ ಟ್ರೈ ಸಮಥಿಂಗ್ ನ್ಯೂ ಅನ್ನೋದು ಮಾತಾಡ್ತಾ ಇದ್ವಿ ನಾನು ಭವ್ಯ ಅಲ್ಲಿ ಕುತ್ಕೊಂಡು. ಸೊ ಥ್ಯಾಂಕ್ಫುಲಿ ಈಗ ಇತ್ತೀಚೆಗೆ ಟ್ರೆಂಡ್ ಆಗ್ತಿರೋದು ಮೆನ್ ಸೆಂಟ್ರಿಕ್ ಸೀರಿಯಲ್ಸ್, ಎಲ್ಲರಿಗೂ ಗೊತ್ತಿರುತ್ತೆ ಅದು. ಬಟ್ ಐ ಡೋಂಟ್ ಥಿಂಕ್ ಕರ್ಣ ಆ ಒಂದು ಲಿಸ್ಟಲ್ಲಿ ಬರುತ್ತೆ ಅಂತ. ಕರ್ಣ ಇಸ್ ಅ ಮಿಕ್ಸ್ಚರ್ ಆಫ್ ತುಂಬಾ ಎಮೋಷನ್ಸ್, ತುಂಬಾ ಕ್ಯಾರೆಕ್ಟರ್ಸ್. ಕರ್ಣ ಹೆಂಗೆ, ಅವ್ನು ಸುತ್ತ ಇರೋರು ಹೆಂಗೆ, ಅವ್ನು ಯಾರ ಜೊತೆ ಬೆರಿತಾನೆ, ಅಥವಾ ನಿತ್ಯ ನಿಧಿ ಅವರಿಬ್ರು ಹೆಂಗೆ. ಸೊ ದರ್ ಇಸ್ ಲಾಟ್ ಆಫ್ ಕಾಂಪೋಸಿಷನ್ಸ್ ಇಲ್ಲಿ. ಯಾವುದು ಕೂಡ ನಿಮಗೆ ಮೊನಾಟನಸ್ ಅನ್ಸಲ್ಲ. ಆ ಸೀರಿಯಲ್ ನೋಡಿದ್ವಿ, ಈ ಸೀರಿಯಲ್ ಹಂಗೆ ಇದೆ ಅಂತ ನಿಮ್ಗೆ ಅನ್ಸದೆ. ಇಟ್ಸ್ ನಾಟ್ ಎಟ್ ಆಲ್ ದ್ಯಾಟ್. ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ನಾನೇ ತುಂಬ ಸೀನ್ಸ್ ಮಾಡ್ಬೇಕಾದ್ರೆ ನಗ್ತಾ ಇರ್ತೀನಿ, ಅಥವಾ ಒಂದು ಎಮೋಷ್ನಲ್ ಸೀನ್ ಮಾಡಿದ್ವಿ ಯಾವಾಗಲೂ ಸ್ಟಾರ್ಟಿಂಗಲ್ಲಿ, ನಾನು ಬಂದು ಸ್ಟಾರ್ಟಿಂಗಲ್ಲಿ. ಸೊ ಅದು ನನಗೆ ನಿಜವಾಗ್ಲೂ ಅಳು ತರಿಸ್ತು. ಸೊ ತುಂಬ ತುಂಬ ವರ್ಕ್ ಮಾಡ್ತಾ ಇದ್ದೇವೆ ಅದ್ರ ಮೇಲೆ. ಓಕೆ, ಸೊ ಕರ್ಣದಲ್ಲಿ ಕಿರಣ್ ರಾಜ್ ಮೇನ್ ಕ್ಯಾರೆಕ್ಟರ್ ಮಾಡ್ತಾ ಇರೋದು. ಕರ್ಣ ಆಗಿ ಕಿರಣ್ ರಾಜ್ ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ಕಿರುತೆರೆಗೆ ಬರ್ತಾ ಇರೋದು ಅವರು. ಅವರ ಡೆಡಿಕೇಶನ್ ಬಗ್ಗೆ ನಮಗೆ ಗೊತ್ತಾಯಿದೆ, ಬಿಕಾಸ್ ನಾನು ಅವ್ರನ್ನ ಮಾತಾಡಿಸಿದಾಗ ಅವ್ರ ಮಾತು, ಅವ್ರ ನಡವಳಿಕೆ, ಅವರ ಬಾಡಿ ಲ್ಯಾಂಗ್ವೇಜು, ಅವ್ರು ಎಷ್ಟು ಡೆಡಿಕೇಟೆಡ್ ಅವರ ಕೆಲಸಕ್ಕೆ ಅಂತಂದು. ಸೊ ಆಬ್ವಿಯಸ್ಲಿ ಈ ಒಂದು ಪ್ರಾಜೆಕ್ಟ್ಗೆ ಅವ್ರು ಅಷ್ಟೇ ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಹೇಳಿದ್ರು ಕೂಡ ನನಗೆ ಒಳ್ಳೆ ಕತೆ ಸಿಕ್ತು ಅಂದರೆ ನಾನು ಕಿರುತೆರೆಗೆ ಮತ್ತೆ ಬಂದೇ ಬರ್ತೀನಿ ಅಂತ. ಸೊ ಅವರ ಡೆಡಿಕೇಶನ್ ಬಗ್ಗೆ, ಅವರ ಕೆಲಸದ ಬಗ್ಗೆ, ಅವರು ನಿಮ್ಗಳ ಜೊತೆಗೆ ಇರುವಂತಹ ಒಂದು ರೀತಿ ಅದರದ್ದೆಲ್ಲ ಹೇಳೋದಾದರೆ. ಟು ಬಿ ಆನೆಸ್ಟ್ ವಿತ್ ಯು, ನಾನು ಆ್ಯಕ್ಚುಲಿ ಅವ್ರ ಜೊತೆ ಮುಂಚೆ ವರ್ಕ್ ಮಾಡಿಲ್ಲ ಆ್ಯಂಡ್ ಅಷ್ಟಾಗಿ ನಾನು ಅವ್ರಿಗೆ ಬೆರ್ತಿಲ್ಲ. ನಾನು ಈಗಲೇ ಈ ಸೀರಿಯಲ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಮಾತುಕತೆ ಆಡ್ತಾ ಇರೋದು. ಆ್ಯಂಡ್ ವೆರಿ ಮಿನಿಮಲ್ ಕಾನ್ವರ್ಸೇಷನ್ಸ್ ಆಗ್ತದೆ ನನಗೂ ಅವ್ರಿಗೂ. ಅಂದರೆ ಹಾಯ್ ಬಾಯ್, ಹೇಗಿದ್ದೀರಾ, ಹೇಗೆ ನಡೀತಾ ಇದೆ ಶೂಟಿಂಗು. ಒಂದು ನಾಲ್ಕೈದು ದಿನ ಮಾಡಿರ್ಬೋದು ಅಷ್ಟೇ ಅವ್ರ ಜೊತೆ ಶೂಟ್. ಇಟ್ಸ್ ಅ ವೆರಿ ಸ್ವೀಟ್, ಹಂಬಲ್, ಡೌನ್ ಟು ಅರ್ತ್ ಪರ್ಸನ್ ಅಂತ ನನಗನ್ಸುತ್ತೆ. ಆ್ಯಂಡ್ ಈಸ್ ಆಲ್ಸೋ ವೆರಿ ಡೆಡಿಕೇಟೆಡ್. ಸೆಟ್ಟಲ್ಲಿ ನಾರ್ಮಲ್ ಆಗಿ ಆರಾಮಾಗಿ ಆ ಥರ ಇಲ್ಲ ಅವರು. ಈಸ್ ವೆರಿ ಕಾನ್ಸಂಟ್ರೇಟೆಡ್. ಸೀನ್ಗೆ ಏನು ಬೇಕು, ಎಷ್ಟು ಬೇಕು ಅಷ್ಟು ಮಾತಾಡ್ತಾರೆ. ಅದರ್ವೈಸ್ ಮಾತೂ ಕಡಿಮೆ ಅಂತ ನಾನು ನೋಡಿರೋ ಪ್ರಕಾರ. ಆ್ಯಂಡ್ ಎಸ್, ಹಿ ಡಿಸರ್ವ್ಸ್ ದ ರೋಲ್ ಅಂತ ನನಗನ್ಸುತ್ತೆ. ಬಿಕಾಸ್ ನಾನು ಅವ್ರನ್ನ ಕರ್ಣ ಆಗಿ ನೋಡ್ತಾ ಇದ್ದೀನಿ, ಕಿರಣ್ ರಾಜ್ ಆಗಿ ನೋಡ್ತಾ ಇಲ್ಲ. ಆ್ಯಂಡ್ ಈಸ್ ಅ ಪರ್ಫೆಕ್ಟ್ ಫಿಟ್ ಫಾರ್ ದಟ್ ರೋಲ್. ಆ್ಯಂಡ್ ಅಫ್ಕೋರ್ಸ್ ಅವರು ಕೂಡ ಅದಕ್ಕಾಗಿ ನಾನು ಕೇಳ್ಪಟ್ಟಿದ್ದು ತುಂಬಾ ಹೋಮ್ವರ್ಕ್ ಮಾಡಿದ್ದಾರೆ ಅಂತ. ಅಂದರೆ ಅವರು ಗೈನಕಾಲಜಿಸ್ಟ್ ರೋಲ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ತುಂಬ ಓದ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ. ಆ್ಯಂಡ್ ಆ ಕ್ಯಾರೆಕ್ಟರ್ನ ಆಲ್ಮೋಸ್ಟ್ ಏನಂತಾರೆ ಪರಕಾಯ ಪ್ರವೇಶ ಮಾಡಿದ್ದಾರೆ. he is playing ತುಂಬಾ ಜನದ ಡ್ರೀಮ್ ರೋಲ್ನ he is playing and he deserves it. ಓಕೆ, ಎಸ್, ಇದಾಗಿತ್ತು ನಮ್ರತಾ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.